ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರೆಂಜ್ ಕಿಚನ್. ಇವತ್ತು ನಾನು ಲಿವರ್ ತೊಗೊಂಡಿದ್ದೀನಿ. ಲಿವರ್ ಮತ್ತು ಹಾರ್ಟು ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಲಿವರ್ ಫ್ರೈನ ಮಾಡೋದನ್ನು ತೋರಿಸ್ತೀನಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಮಾಡ್ತಾರೆ ಕ್ವಿಕ್ಕಾಗಿ. ಬನ್ನಿ ನೋಡೋಣ ಏನೇನು ಮಾಡಬೇಕಂತ. ಫಸ್ಟ್ಗೆ ಇದಕ್ಕೆ ನಾನು ಅರಿಶಿಣವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿಣ ನಂತರ ಎಲ್ಲ ಗರಂ ಮಸಾಲೆ, ಧನಿಯಾ ಪುಡಿ, ಸೋಂಪು ಕಾಳು, ಗರಂ ಮಸಾಲೆ ಪೌಡರ್, ಸ್ವಲ್ಪ ಸಾಂಬಾರು ಪೌಡರ್ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೇರಿಸ್ತಾ ಇದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನ್ ಖಾರ ಪುಡಿ. ಇದಾದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಇದನ್ನು ಒಂದು 10 ಮಿನಿಟ್ಸ್ನ ಹಾಗೆ ಬಿಡಬೇಕು. ಅದ ನಂತರ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಎಣ್ಣೆ ಕಾಯ್ದಿದೆ. ಅದಾದ ನಂತರ ಇದಕ್ಕೆ ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಆ್ಯಡ್ ಮಾಡಿ ಇರಬೇಕು. ಸ್ವಲ್ಪ ಬ್ರೌನ್ ಆಗೋವರೆಗೆ, ತುಂಬ ಬೇಡ, ಸ್ವಲ್ಪ ಬ್ರೌನ್ ಆಗಿದೆ. ಬ್ರೌನ್ ಆಗಿದೆ. ಇವಾಗ ಲಿವರ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಒಂದು 20 ಮಿನಿಟ್ಸು. ಇದಾದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹಚ್ಕೊಳ್ಬೇಕು. ಅದಕ್ಕೆ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಈ ಥರ ಇದಾದ ನಂತರ ಒಂದು 2 ಮಿನಿಟ್ಸ್ ಆದಮೇಲೆ ನಾನು ಒಂದು ಟೊಮೆಟೊನ ತೊಗೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡಿ. ಇದನ್ನೇನು ಎಣ್ಣೆಲಿ ಹುರಿಯೋಂಥ ಅವಶ್ಯಕತೆ ಇಲ್ಲ, ಮೇಲೇ ಹಾಕಿದ್ರೇ ರುಚಿಯಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಇಟ್ಕೊಂಡ್ರೆ ಇದು ಬೇಗ ಬೇಯಲು, ಹಾಗಾಗಿ ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. 1 ಕಪ್ ನೀರೇನು ಜಾಸ್ತಿ ಹಾಕ್ಬಾರ್ದು. 1 ಕಪ್ ನೀರು ಹಾಕಿದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಕುಕ್ಕರಲ್ಲಿ ಬೆಂದಿದೆ. ಬೆಂದಾದಮೇಲೆ ಈ ಥರ ಬಂದಿದೆ. ಇವಾಗ ಇದನ್ನು ತವಾ ಫ್ರೈ ಥರ ಮಾಡ್ಕೊಳ್ಬೇಕು. ಹೆಂಚನ್ನು ಇಟ್ಟಿದ್ದೀನಿ ನಾನು. ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇವಾಗ ಲಿವರನ್ನು ಹಾಕೋಣ. ಈ ಥರ ತವ ಮೇಲೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತಾ ಬರಬೇಕು. ನಾವು ಚೆನ್ನಾಗಿ ನೀರೆಲ್ಲ ಬತ್ಕೊಳ್ಬೇಕು. ಫ್ರೈ ಮಾಡ್ತಾ ಬರಬೇಕು. ರುಚಿಯಾದ ಲಿವರ್ ಫ್ರೈ ರೆಡಿ ಆಗುತ್ತೆ.